ಇವತ್ತಿನ ಈ ಸಮಾವೇಶದಲ್ಲಿ ತುಂಬಾನೇ ವಿಶೇಷ ಅಂತ ಅನಿಸಿದ್ದು ದೇವೇಗೌಡರ ಭಾಷಣ. ಪ್ರಧಾನಿ ಮೋದಿ ಕೈ ಹಿಡಿದು ಕೈಯನ್ನ ಎತ್ತಿ ಗೆಲ್ಲೋ ಶಪಥವನ್ನ ಮಾಡಿದ್ದಾರೆ ದೇವೇಗೌಡರು. ನಾನೇ ಬಿಜೆಪಿ ಜೊತೆ ಹೋಗುವಂತ ಕುಮಾರಸ್ವಾಮಿಗೆ ಅನುಮತಿ ಕೊಟ್ಟಿದ್ದೆ. ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲದೆ ಬಿಜೆಪಿ ಜೊತೆ ಹೋಗು ಅಂತ ಹೇಳಿಲ್ಲ. ಅಂದ್ರೆ ಕಾಂಗ್ರೆಸ್ ನಾಯಕರೇನು ಟೀಕೆ ಮಾಡ್ತಾ ಇದ್ದಾರಲ್ಲ, 90ರ ಈ ವಯಸ್ಸಲ್ಲೂ ದೇವೇಗೌಡರಿಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ಆ ನಾಯಕರಿಗೆ ಈ ಮೂಲಕ ಕುಟುಕಿದ್ದಾರೆ ಮಾಜಿ ಪ್ರಧಾನಿ. ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಕಂಡು ಈ ಮಾತು ಹೇಳಿದ್ದು. ಈ ರಾಜ್ಯ ಆಳ್ತಿರೋ ಇಬ್ಬರೂ ಮಹಾನುಭಾವರಿಗೆ ನಮೋ ನಮಃ ಅಂತ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ವಿರುದ್ಧ ದೇವೇಗೌಡರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕನಿಷ್ಠ 24 ಸ್ಥಾನ ಎನ್ಡಿಎ ಗೆಲ್ಲಬೇಕು ಅಂತ ಹೇಳಿ ದೇವೇಗೌಡರು ಹೇಳಿದ್ದಾರೆ. ಎಲ್ಲೇ ಪ್ರಚಾರಕ್ಕೆ ಕರೆದ್ರೂ ಕೂಡ ನಾನು ಬಂದು ಪ್ರಚಾರವನ್ನ ಮಾಡ್ತೀನಿ ಅನ್ನೋ ಅಭಯ ಕೊಟ್ಟಿದ್ದಾರೆ. ಮೋದಿಯ 400 ಸೀಟು ಕನಸಿಗೆ 24 ಸ್ಥಾನ ರಾಜ್ಯದಿಂದ ಕೊಡ್ತೀವಿ ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಹೋಗಿದ್ದಾರೆ. ಎಂಥ ದುರ್ದೈವ! ಯಾರು ಇವತ್ತು ಈ ದೇಶವನ್ನ ನಡೆಸ್ತಾ ಇದ್ದಾರೋ, ಈ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ರಾಜಕೀಯದ ಅನುಭವದಲ್ಲಿ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ ನರೇಂದ್ರ ಮೋದಿ. ನನಗೆ ತಲೆಯಲ್ಲಿ ಬುದ್ಧಿ ಇಲ್ಲದೇನೆ ಕುಮಾರಸ್ವಾಮಿನ ನೀನು ಮೋದಿ ಅವರಿಂದ ಹೋಗು ಅಂತ ಹೇಳಲಿಕ್ಕೆ ಈ ತಲೆಯಲ್ಲಿ ಬುದ್ಧಿ ಇಲ್ಲದೆ ಹೇಳಲಿಲ್ಲ. ಈ ರಾಜ್ಯವನ್ನ ಸೂರೆ ಮಾಡ್ತಾ ಇರ್ತಕ್ಕಂಥ ಸೂರೆ ಮಾಡು, ಇದನ್ನು ತಪ್ಪಿಸ್ಲಿಕ್ಕೆ ಕುಮಾರಸ್ವಾಮಿಗೆ ಹೇಳಿದೆ, ಹೋಗು ನೀನು ಮೋದಿಯವರ ಜೊತೆ ಹೋಗು. ನನ್ನ ಅನುಮತಿಯನ್ನು ಕೊಟ್ಟಿದ್ದೇನೆ. ಎಲ್ಲ ಪಕ್ಕದಲ್ಲಿ ಯದುವೀರು ನಾಲ್ವಡಿ ಕೃಷ್ಣರಾಜರು, ರಾಜರಾಜರು ಈ ರಾಜ್ಯಕ್ಕೆ ಏನೇನು ಮಾಡಿದ್ರು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕಾಗಲ್ಲ. ಆದ್ರೆ ಈಗ ಆಳ್ತಾ ಇದ್ದಾರೆ. ಈಗ ಇಬ್ಬರು ಜನ, 2 ಮಹಾನುಭಾವರು ಈ ರಾಜ್ಯ ಆಳ್ತಾರೆ. ಆ ಪುಣ್ಯಾತ್ಮರಿಗೆ ನಮೋ. ಮೋದಿಯವರ ಬಗ್ಗೆ ಎಷ್ಟು ಲಘುವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೇವಲ 6 ಕೋಟಿಯ ಜನತೆಯ ಮುಖ್ಯಮಂತ್ರಿ, 150 ಕೋಟಿಯ ಜನತೆಯ ಈ ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಒಬ್ಬ ಮುಖ್ಯಮಂತ್ರಿ. ನಾನು ದಿನಕ್ಕೆ 4 ಸಭೆ ಮಾಡ್ತೇನೆ. ಈ ವಯಸ್ಸಿನಲ್ಲಿ 3 ಜೆಡಿಎಸ್ಗೆ ಸೀಟ್ ಅಲ್ಲ, ನನಗೆ 28 ಸೀಟು. ಏನು ಈ ರಾಜ್ಯದಲ್ಲಿ, ಅದು ತುಮಕೂರು ಇರಬಹುದು, ರಾಯಚೂರು ಇರಬಹುದು, ಬಿಜಾಪುರ ಇರಬಹುದು. ಯಡಿಯೂರಪ್ಪನವರೇ, ಈ ರಾಜ್ಯದಲ್ಲಿ ದುಡಿದಿದ್ದೇನೆ, 60 ವರ್ಷ ದುಡಿದಿದ್ದೇನೆ. ನೀವೆಲ್ಲಿ ಕರೆದ್ರೆ ಅಲ್ಲಿ ಬರ್ತದೆ. ಆ ಶಕ್ತಿ ಇದೆ. ಮೋದಿಯವರಿಗೆ ಒಂದು ಭರವಸೆ, ಈ ರಾಜ್ಯದಿಂದ ಕನಿಷ್ಠ 24 ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.